ಈಗಷ್ಟೇ ಸ್ವಾತಿ ಅವರು ಹೇಳ್ತಾ ಇದ್ರು ವಿಜಯ್ ಇಸ್ ನಾಟ್ ಎನಿಮಿ ಫಾರ್ ಅಸ್. ವಿಜಯ್ ಅವರ ಸಿದ್ಧಾಂತಗಳು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು, ಸೆಕ್ಯುಲರ್ ಅನ್ನಿಸುವಂತಹ ಸರ್ಕಾರ ರಚನೆ ಎಲ್ಲವೂ ಸರಿಯೇ ಸರ್. ಈವಿಲ್ ಫೋರ್ಸಸ್ ಹೇಳ್ತಾ ಇರೋದು ನಾನಲ್ಲ ಸರ್. ವಿಜಯ್ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೆ ಡಿಎಂಕೆಯನ್ನ ಉಲ್ಲೇಖಿಸಿ ಬಳಸಿದಂತಹ ಪದಗಳು ಈವಿಲ್ ಫೋರ್ಸಸ್. ಮೈ ಬ್ರದರ್ ಹೇಳಿದ್ ನಾನಲ್ಲ ಸರ್. ರಾಹುಲ್ ಗಾಂಧಿ ಅವರು ಸ್ಟಾಲಿನ್ ಅವರ ಬಗ್ಗೆ ಹೇಳಿದ್ದು, ಅದರಲ್ಲೂ ಹೇಳುವಾಗ ನಾನು ಬೇರೆ ಯಾವುದೇ ರಾಜಕಾರಣಿಯನ್ನ ಮೈ ಬ್ರದರ್ ಅಂತ ಕರೆಯೋದಿಲ್ಲ. ಅಂದ್ರೆ ಡಿಎಂಕೆ ಜೊತೆಗಿನ ಮೈತ್ರಿ ನಮ್ಗಷ್ಟು ಸಖ್ಯವಾದದ್ದು, ಆತ್ಮೀಯವಾದದ್ದು. ಸೊ ಇದ್ ಎರಡು ಹೇಳಿಕೆಗಳನ್ನ ಗಮನಿಸಿದ್ರೆ ಯಾರ ಜೊತೆ ಮಿತ್ರರಾಗಿದ್ರು, ಯಾರ ಜೊತೆ ಶತ್ರುವಾಗಿದ್ರು, ಇದನ್ನ ಈಗ ಬದಲಾಗ್ತಿರೋದನ್ನ ನಾವು ಹೇಗೆ ಗಮನಿಸಬೇಕು ಅಂತ ಹೇಳಿ. ರಾಜಕೀಯದಲ್ಲಿ ಎನಿಮಿ ಅನ್ನೋ ಶಬ್ದನೇ ಸೂಕ್ತ ಅಲ್ಲ. ಅದು ಯಾರೇ ಬಳಸಿದ್ರು ಕೂಡ ನೋ ಬಡಿ ಇಸ್ ಎನ್ ಎನಿಮಿ ಆಫ್ ಎನಿಬಡಿ. ಇಟ್ಸ್ ಪಾಲಿಟಿಕ್ಸ್. ಎವ್ರಿಬಡಿ ಇಸ್ ಇನ್ ಪಬ್ಲಿಕ್ ಸರ್ವಿಸ್, ಅಟ್ ಲೀಸ್ಟ್ ಥಿಯರಿಟಿಕಲಿ. ಆದ್ರೆ ಚುನಾವಣಾ ಏನಾಗಿದೆ ತಮಿಳುನಾಡಲ್ಲಿ ಅಂದ್ರೆ ಟಿವಿಕೆ ಈ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ. ಹೀಗಾಗಿ ಅದೊಂಥರ ಭೂಕಂಪ, ಅಲ್ಲಿ ರಾಜಕೀಯ ಭೂಕಂಪ ಆಗಿದೆ. ಅಲ್ಲಿ ರಾಜಕೀಯ ಭೂಕಂಪ ಆದಾಗ ಆ ಭೂಕಂಪದ ಆದ ಮೇಲೆ ಅನೇಕ ನಿಲುವುಗಳು, ಅನೇಕ ನೆಲಗಟ್ಟುಗಳು ಉದುರು ಶುರು ಆಗ್ತವೆ. ಅದರ ಲಕ್ಷಣ ಇದು. ದೇರ್ ವಿಲ್ ಬಿ ನ್ಯೂವರ್ ಕನ್ಸಾಲಿಡೇಷನ್ ಆಫ್ ಪೊಲಿಟಿಕಲ್ ಅಲಯನ್ಸಸ್ ದೇರ್. ಆ ನ್ಯೂವರ್ ಹೊಸ ಕನ್ಸಾಲಿಡೇಷನ್ ಹೇಗೆ ಆಗುತ್ತೆ ಅಂತ ನನ್ನ ರೀಡಿಂಗ್ ಏನಂದ್ರೆ, ಈಗ ಎಸ್ ಸ್ಟಾಲಿನ್ ಮಸ್ಟ್ ಹ್ಯಾವ್ ಸೆಡ್ ಈಸ್ ಮೈ ಬ್ರದರ್, ರಾಹುಲ್ ಗಾಂಧಿ ಇಸ್ ಮೈ ಬ್ರದರ್, ಇವಿಲ್ ಫೋರ್ಸ್ ಅಂತ ಇವರು ಹೇಳಿರಬಹುದು, ವಿಜಯ್ ಹೇಳಿರ್ಬೋದು. ಆಲ್ ದೋಸ್ ಆರ್ ಎಲೆಕ್ಷನ್ ಭಾಷಣಗಳವೆಲ್ಲ. ಆದ್ರೆ ಈ ಚುನಾವಣಾ ಪೂರ್ವದಲ್ಲಿ ಎನ್ಡಿಎ ವಿಜಯನ್ನ ಅಪ್ರೋಚ್ ಮಾಡಿದ್ದು ನಿಜ, ಎನ್ಡಿಎನಲ್ಲಿ ತಗೊಳ್ಬೇಕು ಅಂತ. ಹಿ ರೆಫ್ಯೂಸ್ಡ್. ವಿಜಯ್ ಹ್ಯಾಸ್ ಕಾಂಟ್ಯಾಕ್ಟೆಡ್ ಕಾಂಗ್ರೆಸ್, ಅದು ನಿಜ ಮುಂಚೆನೆ. ಕಾಂಗ್ರೆಸ್ ಅಲ್ಲಿ ಹಿರಿಯ ನಾಯಕರು ಮತ್ತು ಕಿರಿಯ ಯುವಕರ ಮಧ್ಯೆ ಏನೇನೋ ಒಂದು ಭಿನ್ನಾಭಿಪ್ರಾಯ ಕೈಗೂಡ್ಲಿಲ್ಲ. ಬಟ್ ಡಿಸ್ಪೈಟ್ ಆಲ್ ದ್ಯಾಟ್, ರಾಹುಲ್ ಗಾಂಧಿ ಇಸ್ ಇನ್ ವೆರಿ ಗುಡ್ ಟರ್ಮ್ಸ್ ವಿತ್ ವಿಜಯ್. ನಂಬರ್ 1. ನಂಬರ್ 2, ಈಗ ಎರಡು ಸಿನಾರಿಯೋ ಅಲ್ಲಿ ಸಾಧ್ಯ ಆಗೋದು. ಈಗ ಐದರ್ ಟಿವಿಕೆ ಹ್ಯಾಸ್ ಟು ಗೋ ವಿತ್ ಎಐಡಿಎಂಕೆ ಅಂಡ್ ಹೆನ್ಸ್ ಎನ್ಡಿಎ, ಎಐಡಿಎಂ ಎನ್ಡಿಎ ಈಗ, ಆರ್ ಹಿ ಹ್ಯಾಸ್ ಟು ಫೈಂಡ್ ಅನ್ ಆಲ್ಟರ್ನೇಟಿವ್ ರೂಟ್. ಏನಾಗ್ಬಿಡ್ತದೆ, ವಿಜಯ್ ಅಥವಾ ಎನಿ ಪೊಲಿಟಿಕಲ್ ಫಾರ್ಮೇಶನ್ ಇನ್ ತಮಿಳುನಾಡು ಫಾರ್ ಎಕ್ಸಾಂಪಲ್, ಅವರು ಈ ದ್ರಾವಿಡನ್ ಫ್ರೇಮ್ವರ್ಕ್ ಅಲ್ಲೇ ಇರಬೇಕಾಗ್ತದೆ. ಹೀಗಿರುವಾಗ ಅದಕ್ಕೋಸ್ಕರನೇ ವಿಜಯ್ ತಂದೆ ಕೂಡ ಕಾಂಗ್ರೆಸ್ಗೆ ಬೇಡಿಕೆ ಇಟ್ಟಿದ್ದು. ಆಮೇಲೆ ಇವತ್ತು ಕಾಂಗ್ರೆಸ್ ಕೂಡ ಹೇಳಿದೆ ಕಂಡೀಷನಲ್ ಸಪೋರ್ಟ್, ದಟ್ ಯು ಶುಡ್ ನಾಟ್ ಗೋ ವಿತ್ ಎನ್ಡಿ ಆರ್ ಎಡಿಎಂಕೆ ಆರ್ ಎನಿಬಡಿ. ಆದ್ರೆ ಸಮಸ್ಯೆ ಇರೋದು ಹೌ ಯು ಮ್ಯಾನೇಜ್ ಡಿಎಂಕೆ, ರಾಹುಲ್ ಗಾಂಧಿ, ವಿಜಯ್, ಈ ಮೂರನ್ನ ನೀವು ಹೇಗೆ ಈಕ್ವೇಟ್ ಮಾಡ್ಕೊಳ್ತೀರಿ. ಏನಾಗ್ತದೆ ಈಗ, ಡಿಎಂಕೆ ಚುನಾವಣೆ ಪೂರ್ವದಲ್ಲಿ ವಿಜಯ್ ಬಗ್ಗೆ ತಡೆದಂತ ಕಠೋರ ನಿಲುವುಗಳಾಗ್ಲಿ, ನಡೆಸಿಕೊಂಡ ರೀತಿಗಳಾಗ್ಲಿ, ಅವುಗಳನ್ನೆಲ್ಲ ಈಗ ಬದಲಾಯಿಸಿಕೊಳ್ಬೇಕಾಗ್ತದೆ. ಬಿಕಾಸ್ ಆಫ್ ದ ನ್ಯೂವರ್ ಪೊಲಿಟಿಕಲ್ ರಿಯಾಲಿಟಿ. ನಿನ್ನೆ ಇದ್ದ ವಾಸ್ತವ ಇವತ್ತಿಲ್ಲ. ಸೊ ವೆನ್ ದ ಸಿಚುವೇಶನ್ ಚೇಂಜಸ್ ಯು ಹ್ಯಾವ್ ಟು ಚೇಂಜ್. ನಾವು ಅದನ್ನ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಕಾಂಗ್ರೆಸ್ ಮತ್ತು ಡಿಎಂಕೆ ಇದು ಸ್ವಲ್ಪ ಸವಾಲಿನ ಸಮಯ ಅಂದ್ರೆ, ಕಾಂಗ್ರೆಸ್ಗೆ ತೆಲಂಗಾಣ ಇದೆ, ಕರ್ನಾಟಕ ಇದೆ, ಕೇರಳ ಇದೆ, ಆಮೇಲೆ ಈಗ ತಮಿಳುನಾಡಿನಲ್ಲಿ ಟಿವಿಕೆ ಜೊತೆಗೂಡಿ ಸಮ್ ನಂಬರ್ಸ್ ಮ್ಯಾನೇಜ್ ಮಾಡಿಕೊಂಡು ಸರ್ಕಾರದಲ್ಲಿದ್ರೆ ಮುಂಬರುವ ದಿನಗಳಲ್ಲಿ ದೇಶಕ್ಕೆ ಬರುವ ಸವಾಲುಗಳು, ಈ ಡಿಲಿಮಿಟೇಷನ್ ವಿಚಾರದಲ್ಲಿ ದಕ್ಷಿಣ ರಾಜ್ಯಗಳಾಗುವ ಅನ್ಯಾಯಗಳಾಗಲಿ ಅಥವಾ ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರಗಳಿಗಾಗಲಿ ಒಟ್ಟಾರೆಯಾಗಿ ಒಂದು ದನಿ ಎತ್ತೋದಕ್ಕೆ ಒಂದು ಶಕ್ತಿಯಾಗಿ ರೂಪಿಸೋದಕ್ಕೆ. ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಾವು ಮುಂದಿನದ್ದು ಮಾತನಾಡ್ತಿದ್ದೀವಿ ಸರ್, ಬಟ್ ಚೂರ್ ಹಿಂದಿನದ್ದು ಅಂದ್ರೆ ಚುನಾವಣೆಗೆ ಮುಂಚೆ ನೀವೇ ಹೇಳ್ದಾಗೆ ನಮಗೂ ಗೊತ್ತಿರೋ ಹಾಗೆ ಅಪ್ರೋಚ್ ಇತ್ತು, ಮೈತ್ರಿ ಚುನಾವಣಾ ಪೂರ್ವ ಮೈತ್ರಿ ಬಗ್ಗೆ ಅಪ್ರೋಚ್ಗಳಿತ್ತು. ಪ್ರಾಬಬ್ಲಿ ಅವಾಗ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಮೈತ್ರಿ ಆಗಿದ್ರೆ ಈ ರಿಸಲ್ಟ್ ಅಲ್ಲಿ ಏನಾದ್ರೂ ಬದಲಾವಣೆ ಕಾಣೋಕ್ ಸಿಗ್ತಾ ಇದ್ವಾ ಸರ್? ಈಗಲೂ ಮೈತ್ರಿ ಆದ್ರೆ ಕಾಂಗ್ರೆಸ್ ನಿಂದ ಪೂರ್ಣ ಸಹಾಯ ಏನಾಗಲ್ಲ ವಿಜಯ್ ಅವರಿಗೆ, ಮತ್ತು 5 ಸೀಟು ಬಾಕಿ ಉಳಿಯುತ್ತೆ. ಇರುವಂತಹ ಪಕ್ಷಗಳು, ಮಿತ್ರ ಪಕ್ಷಗಳು ಯಾರ್ಯಾರಿದ್ದಾರೆ, ಐಎಂಎಲ್ ಆಗಿರ್ಬೋದು, ಸಿಪಿಐ, ಸಿಪಿಎಂ ಅನ್ನ ಆನ್ ಬೋರ್ಡ್ ತೆಗೆದುಕೊಂಡು ಬರುವಂತ ಕೆಪಾಸಿಟಿ ಕಾಂಗ್ರೆಸ್ ಸಹಾಯದ ಬಗ್ಗೆ ಕೇವಲ ಕಾಂಗ್ರೆಸ್ ಇಂದ ಆಗದೆ ಹೋದ್ರು ಅರ್ಧ ನಂಬರ್ ಅಂತ ಬರ್ತದೆ, ಇನ್ನರ್ಧ ನಂಬರ್ ಮ್ಯಾನೇಜ್ಮೆಂಟ್ ಆಮೇಲೆ ಬೇರೆ. ಆದ್ರೆ ನೀವು ಚುನಾವಣಾ ಪೂರ್ವದಲ್ಲಿ ಅದ ಏನ್ ಹೇಳಿದ್ರಲ್ಲ, ಯಾಕೆ ಆಗ್ಲಿಲ್ಲ ಚುನಾವಣಾ ಪೂರ್ವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಆಗ್ಲಿಲ್ಲ ಅಂದ್ರೆ, nobody expected Vijay to perform this better. Probably everybody underestimated Vijay. ಹಾಗೆ ನೋಡಿದ್ರೆ ವಿಜಯಿಂದಾಗಿ ಎಲ್ಲರೂ ಕಳ್ಕೊಂಡಿದ್ದಾರೆ, ಪಡ್ಕೊಂಡ್ರೆ ಯಾರು ಇಲ್ಲ ಚುನಾವಣೆಯಲ್ಲಿ. ಕಾಂಗ್ರೆಸ್ ಹ್ಯಾಸ್ ಲಾಸ್ಟ್
11%, ಸಾರಿ 13% ಆಫ್ ವೋಟ್ ಶೇರ್. ಅವರು 13ರಿಂದ 5ಕ್ಕೆ ಬಂದಿದ್ದಾರೆ. 18 ಇತ್ತು ಸರ್, 13 ಅನ್ಸುತ್ತೆ. 18 ಇಂದ 18ರಿಂದ 5ಕ್ಕೆ ಬಂದಿರೋದು. ಓಕೆ, ಆಮೇಲೆ ಬಿಜೆಪಿ 3ರಿಂದ 1ಕ್ಕೆ ಬಂದಿದ್ದಾರೆ. 12% ವೋಟ್ ಅವ್ರು ಕಳ್ಕೊಂಡಿದ್ದಾರೆ. ಬಿಜೆಪಿ ಹ್ಯಾಸ್ ಆಲ್ಸೋ ಲಾಸ್ಟ್, ಕಾಂಗ್ರೆಸ್ ಆಲ್ಸೋ ಹ್ಯಾಸ್ ಲಾಸ್ಟ್. ಸರಿ. ಸೊ ಹೀಗಿರುವಾಗ ಸೇಯಿಂಗ್ ಈ ಹೊಸ ವಾಸ್ತವಕ್ಕೆ ನಾವು ಹೇಗೆ ಹೊಂದ್ಕೊಳ್ಬೇಕು, ಅದು ಎಲ್ಲ ಪಕ್ಷಗಳ ಮುಂದೆ ಇರೋ ಸವಾಲು. ಈಗ ಆ ತಮಿಳುನಾಡಿಗೆ ಅದು ದ್ರಾವಿಡ ಚೌಕಟ್ಟಿನಲ್ಲಿ ನಡಿಬೇಕಾಗ್ತದೆ. ಅದರ್ವೈಸ್ ಅಲ್ಲಿನ ಮತದಾರ ಅಷ್ಟಾಗಿ ಅದನ್ನ ನೆಚ್ಚಲಿಕ್ಕಿಲ್ಲ ಅಂತ. ಸರಿ ಕರೆಕ್ಟ್ ಉತ್ಕರ್ಷ್ ಅವರೇ ಅಲ್ವಾ? ನೀವು ಮಾತ್ರ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೋಗ್ಬೋದು, ಬಿಜೆಪಿ ಮುಕ್ತ ತಮಿಳುನಾಡು ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಹೋದ್ರೆ ತಪ್ಪೇನು? ಅವ್ರು 18 ಬಂದಾಗ ಡಿಎಂಕೆ, 5 ಬಂದಾಗ ಟಿವಿಕೆ, ಅವ್ರ ಇಷ್ಟಪ್ಪ. ಅವರ ಮುಖ್ಯ ಗೋಲ್ ಇರೋದೇ ಬಿಜೆಪಿ ಜೊತೆಗಿರುವ ಪಕ್ಷಗಳನ್ನ ಹೊರಗಿಟ್ಟು ತಮಿಳುನಾಡು ಸರ್ಕಾರ ರಚನೆ ಆಗ್ಬೇಕು. ತಪ್ಪೇನಿದೆ? ನೋಡಿ, ಈ ಕಾಂಗ್ರೆಸ್ನವ್ರ ಲಾಜಿಕ್ ಹೆಂಗೆ ಅಂತಂದ್ರೆ, ಈಗ 5 ಪಂಚರಾಜ್ಯ ಚುನಾವಣೆ ಆಯ್ತಲ್ವಾ, ಎಲ್ಲಿ 3 ರಾಜ್ಯಗಳಲ್ಲಿ ಎಲ್ಲಿ ಬಿಜೆಪಿ ಗೆದ್ದಿದೆ ವೋಟ್ ಚೋರಿ ಆಗ್ಬಿಟ್ಟಿದೆ. ಎಲ್ಲಿ ಇವ್ರು ಗೆದ್ದಿದ್ದಾರೆ, ವಿಕ್ಟರಿ ಆಫ್ ದ ಪೀಪಲ್, ವಿಕ್ಟರಿ ಆಫ್ ದ ಡೆಮಾಕ್ರಸಿ ಅಂತ ಹೇಳ್ತಾರೆ. ಸರಿ ಆಯ್ತು, ಒಪ್ಕೋಣ. ಒಂದ್ ಭಾಗ ಇವ್ರು ಹೇಳ್ದಂಗೆ ಇವ್ರ ಲಾಜಿಕ್ಗಳೇ, ಇವ್ ಯಾವ ಡಮ್ಮಿ ಲಾಜಿಕ್ಗಳಿದೆಯಲ್ಲ ಕಾಂಗ್ರೆಸ್ ಅವ್ರದ್ದು, ಅದನ್ನ ಒಪ್ಕೋಣ. ಆಯ್ತು. ಈಗ ತಮಿಳುನಾಡಿಗೆ ಬಂದ್ರೆ ಗೆದ್ದೆತ್ತಿನ ಬಾಲ ಹಿಡ್ಕೊಂಡ್ಬಿಡ್ತು ಕಾಂಗ್ರೆಸ್. ತತ್ವರಹಿತ ರಾಜಕಾರಣ. ಯಾವ ಡಿಎಂಕೆ ಪಾರ್ಟಿ ಜೊತೆ ಕಳೆದ 5 ದಶಕಗಳಿಂದ ಅಲಯನ್ಸ್ ಮಾಡಿಕೊಂಡು ಏನು ಭಾರತೀಯ ಜನತಾ ಪಾರ್ಟಿ ಮೇಲೆ ಇವರು ಆರೋಪ ಮಾಡಿದ್ದು, ನೀವು ಹಿಂದಿ ಪಾರ್ಟಿ, ನೀವು ಹಿಂದಿ ವಾಲಗಳು, ಗುಜರಾತಿಗಳು ಅಂತ. ಈಗ ಅಸ್ತಿತ್ವನೇ ಇಲ್ಲ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ಗೆ ತಮಿಳುನಾಡಿನಲ್ಲಿ. ಇವತ್ತು ವಿಜಯ್ ಜೊತೆ ಸ್ನೇಹವನ್ನ ಅಲ್ಲ 1990 ಅಲ್ಲ ಇರಿ ಸರ್, ಮುಗಿಸ್ಬಿಡ್ತೀವಿ ಇರಿ ಸರ್. ನೀವು ಮಾತಾಡೋದಕ್ಕೆ ಕೇಳಿಸ್ಕೊಂಡಿದೀವಿ, ಕೇಳಿಸ್ಕೊಂಡಿದೀವಿ. ಇಟ್ನಲ್ಲವ್ರೆ, ನೀವ್ ಯಾಕೆ ಕಾಂಗ್ರೆಸ್ ವಕ್ತಾರ ತರ ಮಾತಾಡ್ತೀರಾ ಸರ್? ನೀವು ಕೇಳಿಸ್ಕೋಬೇಕು. ಇಂಟ್ರಪ್ಷನ್ ಆದ್ರೆ ನಾವು ಹಿರಿಯ ಪತ್ರಕರ್ತರಿದ್ದಾರೆ. ನಿಮ್ಮ ರಾಜಕೀಯ ಅನುಭವಕ್ಕಿಂತ ಅವರ ಗೌರವ ಇದೆ. ಪ್ರಶ್ನೆ ಕೇಳಿದ್ರು. ನೀವೇನೇನೆಲ್ಲ ಹೇಳಿದೀರ ಅಂತ ಗೊತ್ತಿದೆ. ಕಾಶ್ಮೀರದಲ್ಲಿ ಬಿಜೆಪಿ ಜೊತೆ ನನಗೆ ವೀಕ್ಷಕರ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಸ್ವಾತಿ ಅವರು ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಕಾಂಗ್ರೆಸ್ ಇವತ್ತು ಹೋಗಿರೋಂಥದ್ದು ದುರ್ದೈವ. ಮತ್ತೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ಗೆ ಅಸ್ತಿತ್ವನೇ ಇಲ್ಲ ಬಿಡಿ ತಮಿಳುನಾಡಿನಲ್ಲಿ. ಆಮೇಲೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಿದೀವಿ, ಅವರನ್ನ ಧೂಳಿಪಟ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಇವತ್ತು ಡಿಎಂಕೆ ಪಾರ್ಟಿಯವರೇ ಹಿಗ್ಗಾಮುಗ್ಗ ಕಾಂಗ್ರೆಸ್ ಅವ್ರಿಗೆ ಉಗಿತಾ ಇದ್ದಾರೆ. ಯಾವ ನೈತಿಕತೆ ನಿಮ್ಗಿದೆ ಅನ್ನುವಂಥದ್ದನ್ನ. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ನೋಡ್ತಾ ಇರ್ತಕ್ಕಂಥ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಮೇಲೆ ಆರೋಪ ಮಾಡಿದ್ರು ಕಾಂಗ್ರೆಸ್ನವರು, ಬಿಜೆಪಿ ಅಂತಂದ್ರೆ ಕೇವಲ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಹಾಗಾದ್ರೆ ನೀವು ಮಾಡಿದ್ದೇನು? ನೀವು ವಿಜಯ್ ಅವರು ಯಾವೆಲ್ಲ ಕ್ಷೇತ್ರಗಳಲ್ಲಿ ಇವರು ಕ್ಯಾಂಪೇನ್ ಅನ್ನು ಮಾಡಿದ್ರಲ್ಲ, ಅಲ್ಲೆಲ್ಲ ಕೂಡ ಡಿಎಂಕೆ ಕಾಂಗ್ರೆಸ್ ಅನ್ನೇ ಟಾರ್ಗೆಟ್ ಮಾಡಿದ್ರಿ. ಅವರು ಡಿಎಂಕೆ ಪಾರ್ಟಿನೇ ಟಾರ್ಗೆಟ್ ಮಾಡಿದ್ರು. ಅದೇ ಪಾರ್ಟಿ ಜೊತೆ ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಇಟ್ ಶೋಸ್ ವಾಟ್ ಈಸ್ ದೇರ್ ಕಮಿಟ್ಮೆಂಟ್ ಟು ಪಾಲಿಟಿಕ್ಸ್. ಪವರ್ಗೋಸ್ಕರ ನಾವಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಿರೋದು. ಮತ್ತೆ ಈಗ ಮುಗಿಸ್ಬಿಡ್ತೀವಿ. ಒಂದ್ ನಿಮಿಷ ಕೇಳಿ. ಈಗ ವೆಸ್ಟ್ ಬೆಂಗಾಲ್ ಒಂದ್ ನಿಮಿಷ ಈ ರೀತಿ ಮಾತಾಡ್ತಿದ್ರೆ ಬರೀ ಕಾಂಗ್ರೆಸ್ ಅವ್ರು ಇದೇ ಸಮಸ್ಯೆ. ಈಗ ಮಾತಾಡ್ಕೊಂಡೇ ಧೂಳಿ